ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಹೌದು, ಇವತ್ತು ರಕ್ಷಾಬಂಧನೂ ಇದೆ, ಹಾಗೆ ಅದ್ರ ಜೊತೆಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಇದೆ. ಹಾಗಾಗಿಬಿಟ್ಟು ಅಮ್ಮ ಮನೆಗೆ ನಮ್ಮ ತಮ್ಮನಿಗೆ ರಾಖಿ ಕಟ್ಟೋಣ ಅಂತ ಅಮ್ಮ ಮನೆಗೆ ಅಂತ ಬಂದಿದ್ವಿ. ಇನ್ನು ಅದೇನೋ ಟೈಮ್ ಹೇಳ್ತಾರಲ್ವ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಅಂತೇಳಿ. ಹಾಗಾಗಿಬಿಟ್ಟು 2 ಗಂಟೆವರೆಗೂ ರಾಖಿನ ಕಟ್ಟಂಗಿರಲಿಲ್ಲ ಅಂತೇಳ್ಬಿಟ್ಟು ಇನ್ನು ಅಮ್ಮ ಮನೇಲೇ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ನಮ್ಮಮ್ಮ ಮನೆಗೆ ಬಂದಿದ್ದಕ್ಕೆ ನನಗೆ ಲಿಪ್ಸ್ಟಿಕ್ ಇಲ್ಲ, ಏನಿಲ್ಲ, ಇಲ್ಲೇ ಇರೋದು, ಇಲ್ಲೇ ಇದ್ದೀನಿ. ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಅಂತ ಹಂಗೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನೋಡಿದ್ರೆ ಇನ್ನು ಇವತ್ತೇನೋ ರಾಖಿ ಹಬ್ಬಕ್ಕೆ ಬೆಳಿಗ್ಗೆನೇ ರಾಖಿ ಟೈಮು ಚೆನ್ನಾಗಿಲ್ಲ, ಮಧ್ಯಾಹ್ನದ ಮೇಲೆ ಕಟ್ಟಬೇಕು 2 ಗಂಟೆ ಮೇಲೆ ಅಂದರು. ಇನ್ನು ಊಟ ಎಲ್ಲ ಮಾಡೋ ಒಂದು ಸ್ವಲ್ಪ ಹೊತ್ತು ಮಲ್ಗೆದ್ದು ಇವಾಗ ಕಟ್ಟೋಣ ಅಂತ. ಇನ್ನೇನು ಮತ್ತೆ ಮನೆಗೆ ಹೋಗಿ ಬರೋದು ಅಂತೇಳಿ ಇಲ್ಲೇ ರೆಡಿಯಾಗಿ ಕಟ್ತೀನಿ. ಡ್ರೆಸ್ ಒಂದು ಹಿಂಗಾದ್ರಾಗಲಿ ಅಂತ ಹಿಡ್ಕೊಂಡು ಬಂದಿದ್ದೆ, ಇಟ್ಕೊಂಡಿದ್ದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಸಿಂಪಲ್. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರಲಿ, ಇಲ್ಲಾಂದರೆ ಬರ್ತ್ಡೇ ಆಗಿರಲಿ, ಯಾವಾಗಲೂ ಅಷ್ಟೇ ಸ್ವೀಟು ಮತ್ತು ಮಿಕ್ಸ್ಚರ್ನ ಕೊಡೋದನ್ನ ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟಿಂದನೂ ಅಷ್ಟೇ. ಹಾಗಾಗಿಬಿಟ್ಟು ಇನ್ನು ನಮ್ಮ ತಂಗಿಗೂ ಅಷ್ಟೇ ಮತ್ತು ನಮ್ಮ ಅಮ್ಮವ್ರಿಗೂ ಅಷ್ಟೇ ಇನ್ನು ಅದನ್ನೆಲ್ಲ ಸ್ವೀಟ್ ಎಲ್ಲ ಕೊಡ್ತಾಯಿದ್ದೆ. ಹಾಗೆ ರಾಖಿ ತಂದಿರೋದನ್ನ ನಮ್ಮ ತಮ್ಮನಿಗೊಂದು ಮತ್ತು ನಮ್ಮ ತಂಗಿ ಮಗನಿಗೊಂದು, ನನ್ನ ಮಗನಿಗೊಂದು ಅಂತೇಳ್ಬಿಟ್ಟು ಎಲ್ಲನೂ ತೊಗೊಂಬಂದು ಸೆಟ್ ಮಾಡಿ ಇಟ್ಟಿದ್ವಿ. ಬೆಳಿಗ್ಗೆನೇ ಕಟ್ಟಬೇಕಾಗಿತ್ತು. ಇನ್ನು ಬೆಳಿಗ್ಗೆ ಮಕ್ಕಳು ಬೇಗನೆ ಕಾಲೇಜಿಗೆ ಸ್ಕೂಲಿಗೆ ಹೋಗ್ಬಿಡ್ತಾರೆ ಅಂತೇಳ್ಬಿಟ್ಟು ಇನ್ನು ಸಾಯಂಕಾಲ ಕಾಲೇಜಿಂದ ಮತ್ತು ಸ್ಕೂಲಿಂದ ಬಂದಮೇಲೆ ಕಟ್ಟಿದ್ರೆ ಆಯಿತು ಅಂತೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬೆಳಿಗ್ಗೆನೇ ನಮ್ಮ ತಮ್ಮನಿಗೆ ಕಟ್ಟೋಣ ಅಂತ ಅಂದ್ಕೊಂಡ್ರೆ ನಾನು ಅಲ್ಲಿಂದ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ನನಗೆ ಆವಾಗಲೇ ಆಲ್ರೆಡಿ 11:30 ಆಗಿಬಿಟ್ಟಿತ್ತು. ಇನ್ನು ಟೈಮೂ ಅಷ್ಟೇ, ಇನ್ನು ಟೈಮು ಹೇಳ್ತಾರಲ್ವ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಚೆನ್ನಾಗಿರಲ್ಲ ಟೈಮು ಅಂತ. ಹಾಗಾಗಿಬಿಟ್ಟು ಇನ್ನೇನು ಬಿಡು, ಒಂದೇ ಸಲ ಮಕ್ಕಳಿಗೂ ಯಾರಿಗೂ ಬೇರೆ ನನ್ನ ಮಗಳೂ ಬೇರೆ ನನ್ನ ಮಗನಿಗೂ ಕಟ್ಟಿರಲಿಲ್ಲ ಮತ್ತು ನಮ್ಮ ತಂಗಿ ಮಗನಿಗೂ ಕಟ್ಟಿರಲಿಲ್ಲ. ಒಂದೇ ಸಲ ಎಲ್ಲರೂ ಅಷ್ಟೇ ಸಾಯಂಕಾಲ ಕಟ್ಟಿದ್ರೆ ಆಯಿತು ಅಂತೇಳ್ಬಿಟ್ಟು ಸಾಯಂಕಾಲ ಕಟ್ತಾಯಿದ್ವಿ. ನಮ್ಮ ಮನೆಯವರಿಗೆ ಹೊಸ ತಂಗಿನೇ ಆ್ಯಡ್ ಆಗಿದ್ದಾರೆ. ಇನ್ನು ನಮ್ಮ ತಮ್ಮನ ಹೆಂಡ್ತಿ ನಮ್ಮ ಮನೆಯವ್ರಿಗೆ ತಂಗಿ ಆಗ್ತಾರಲ್ವ, ಹಾಗಾಗಿಬಿಟ್ಟು ಇನ್ನು ರಾಖಿನ ಕಟ್ತಾಯಿದ್ರು. ನಮ್ಮ ಮನೆಯವರು ಎಷ್ಟು ಖುಷಿ ಅಂತಂದರೆ ಅದೇ ಹೇಳ್ತಾಯಿದ್ರು, ಇಷ್ಟು ವರ್ಷ ಆದ್ರೂ ಅಂದರೆ ನಾನು ಅಷ್ಟೇ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಮ್ಮ ಮನೆಯವರಿಗೆ ಕೈಯಲ್ಲಿ ಇದೇ ಫಸ್ಟ್ ಟೈಮು ನಾನು ರಾಖಿ ನೋಡ್ತಾ ಇರೋದು. ಹಾಗಾಗಿಬಿಟ್ಟು ಅವರು ಎಷ್ಟು ಖುಷಿ ಪಡ್ತಾಯಿದ್ರು. ಅವರು ಅದನ್ನೇ ಹೇಳ್ತಾಯಿದ್ರು, ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ರಾಖಿ ಕಟ್ಟಿಸ್ಕೊಂಡಿರೋದು, ನನಗೆ ನೆನಪೇ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅವಳಿಗೂ ಅಷ್ಟೇ, ಅಂದರೆ ನಮ್ಮ ತಮ್ಮನ ಹೆಂಡ್ತಿಗೂ ಅಷ್ಟೇ ಅಣ್ಣ ಆ ಥರ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ನಮ್ಮ ತಂಗಿ ಹಸ್ಬೆಂಡ್ಗೆ ಮತ್ತು ನಮ್ಮ ಮನೆಯವರಿಗೆ ಅಣ್ಣ ಅಂತ ಕರೀತಾರೆ. ಇನ್ನು ಅಣ್ಣನೇ ಆಗಬೇಕಲ್ವ, ಹಾಗಾಗಿಬಿಟ್ಟು ಇನ್ನು ರಾಖಿ ಕಟ್ಟಿದ್ರು. ಇನ್ನು ರಾಖಿ ಎಲ್ಲ ಕಟ್ಟಾದಮೇಲೆ ನೆಕ್ಸ್ಟು ನಾನು ನಮ್ಮ ತಮ್ಮನಿಗೆ ಕಟ್ತಾಯಿದ್ದೀನಿ. ಅವನಿಗೂ ವರ್ಕ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಹಂಗಾಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಬಂದುಬಿಟ್ಟು ಇನ್ನು ರಾಖಿನ ಕಟ್ಟಿಸ್ಕೊತಾ ಇದ್ದಾನೆ. ತೋಲ್ಸ್ ಮಾಮ, ರಾಖಿ ತೋಲ್ಸು, ಹಂಗೆ ಇರ್ಕೊ. ಓಕೆ, ಇನ್ನೊಂದು ಹೇಳಕ್ ನೀನು ಕಟ್ಟಿದ್ದೆ. ಪೀಪಂಟಿ ಕಟ್ಟಲ್ವಾ? ನಮ್ಮ ತಂಗಿ ರಾಖಿನೂ ಅಷ್ಟೇ ನಾನೇ ಕಟ್ಟಿದೆ, ನನ್ನ ರಾಖಿನೂ ನಾನೇ ಕಟ್ಟಿದೆ. ಈ ವರ್ಷ ನಮ್ಮ ತಮ್ಮನಿಗೆ ನಾನೇ 2 ರಾಖಿನ ಕಟ್ಟಿದ್ದೀನಿ. ಯಾಕೆ ಅಂತಂದರೆ ನಮ್ಮ ತಂಗಿಯವ್ರ ಮನೆಯಲ್ಲಿ ಅವ್ರದ್ದು ಒಬ್ರದ್ದು ಸಾವಾಗಿತ್ತು ಅಂತೇಳ್ಬಿಟ್ಟು 1 ವರ್ಷವರೆಗೂ ಅವ್ರ ಮನೇಲಿ ಹಬ್ಬ ಅಂತ ಏನೂ ಮಾಡೋದಿಲ್ಲ. ಹಾಗಾಗಿಬಿಟ್ಟು ಇನ್ನು ರಾಖಿನೂ ಏನೂ ಕಟ್ಟೋ ಥರ ಇರಲಿಲ್ಲಲ್ಲ, ಅವಳು ಬದಲು ನಾನೇ ಅಂತೇಳ್ಬಿಟ್ಟು ರಾಖಿನ ಕಟ್ಟಿದ್ದೀನಿ. ದುಡ್ಡು ಮಮ್ಮಿ ಎಷ್ಟು ಕೊಟ್ಟಿದೆ? ಬಗ್ರಿ ನೋಡೋಣ ಚೆನ್ನಾಗಿ. ಕೈ ಕಟ್ಬೇಡಂಗೆ ಒಂದೇ ಸರ್ತಿ ಇಬ್ಬರಿಗೆ ಕಟ್ಟಿ ಆರ್ತಿ ಬೆಳಿಗ್ಗೆ ಇಬ್ಬರಿಗೂ ಸ್ವೀಟ್
ಹಾಂ, ಇವಾಗ ಅದು ರಾಖಿ ಕಟ್ಟು ಸೇಮ್ ಇದೆ ನೋಡಿ ಇಬ್ರದ್ದು. ವೆಂಕಟೇಶ್ವರ ದೇಶ ಚೆನ್ನಾಗಿದೆಯಲ್ಲ. ಏ ಹಿಂದೆನೆ ಕಟ್ಟ ಕಟ್ಟಿ ಮಾತಾಡ್ಸೋದೇ ತಪ್ಪು ಅಂತ ಹಂಗೆ ಏನು ಶಕೆ ಇದೆಯಲ್ಲ ಫ್ಯಾನ್ ಆಫ್ ಮಾಡಿದ್ರೆ. ಸ್ವೀಟ್ ತಿನ್ನಿಸಿ ಆರತಿ ಬೆಳಗ್ಗೆ ತಿನ್ನು. ಪಿಪ್ಪನ ಇಲ್ಲಿದೆ 500 ಆರತಿ. ಕೈ ಮುಗಿರೋ ತಿನ್ನಕತ್ತೀರಲ್ಲ, ಕೈ ಮುಗಿರಿ. ಚಿಂಟು ಕಟ್ ಕಣ್ ತೆಗೆದು ಕೈ ಮುಗಿರೋ. ಅಲ್ಲಿ ದುಡ್ಡಿಟ್ಟಿದೆ. ಎಷ್ಟು ಸರಿ ತಿರ್ಸಿ ಕೊಡು ಅಕ್ಕ, ಕೊಡು ಅಕ್ಕ, ಕೊಡು. ರೈಟ್ ರೈಟ್ ಅನ್ಕೊಟ್. ಹಂಗೆ ಕೊಡ್ಬಾರ್ದು, ಹಂಗೆ ಹಂಗೆ ಕೊಡ್ರಿ ರಜಾ. ಕತ್ರಿ ಕೈಯಲ್ಲಿ ಕೊಡಬಾರ್ದು ದುಡ್ಡು. ಏ ಮುಗಿಬೇಕು, ಮುಗಿಸ್ಕೊ. ಮುಗಿಲಿ ಬಿಡ, ರೂಢಿ ಮಾಡ್ಕೊಂತ. ಏ ದೊಡ್ಡರ ಮುಗಿಸ್ಕೊಳ್ಳಿ. ಹ್ಞೂ, ಏ ಸುಮ್ಮನಿರೆ ನೋಡೋಣ ತೆಂಗ್ ಮುಗಿತಾನಂತ. ಮುಗಿಸ್ಕೊ ನೋಡೋಣ ಹೆಂಗ್ ಮುಗಿಸ್ಕೊಂತಿ ಅಂತ. ಏ ಮುಗಿಸ್ಕಳೆ. ಏಯ್ ಮುಗಿ ಚಿನಿ, ಚಿನಿಗೆ ಆಶೀರ್ವಾದ ಮಾಡು ತಮ್ಮ. ಸುಮ್ಮನಿರ್ರಿ, ಏನಾಗಲ್ಲ ಏನಾಗಲ್ಲ ಪಾಪ, ಒಳ್ಳೇದಾಗಲಿ ಅಂತ ಮಾಡ್ತಾರಷ್ಟೇ. ಸರಿ ಹೋಗೋಣ. ಅದೇ ಕಾಣ್ತೀನಿ. ಕಾಜು ಕಟ್ಲಿ ಇತ್ತಲ್ಲ, ಏನು ಇಲ್ಲ ಅದು, ಅದಕ್ಕಿಂತ ಇದು ಬೇರೆದು ಒಳಗಡೆ ಒಳಗಡೆ ಪಪ್ಪಾಯದ್ದು ಪಪ್ಪಾಯ ಅಲ್ವಾ ಅಂತಾರಲ್ಲ. ಪಪ್ಪಾಯ ಅಂತಂದ್ರೆ ಕಾಯಿ ಪಪ್ಪಾಯ. ಹರ್ಕಿ. ಇನ್ನು ಇವತ್ತು ಬೇರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತೇಳ್ಬಿಟ್ಟು, ಇನ್ನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಇನ್ನು ಮನೆಗೆ ಬಂದುಬಿಟ್ಟು ಮತ್ತೆ ಎಲ್ಲ ರೆಡಿ ಎಲ್ಲ ಆಗಿಬಿಟ್ಟು ಈಗ ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದ್ವಿ. ಇಲ್ಲೇ ಮನೆ ಹತ್ರ ಇರೋವಂಥ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕತ್ರಿಗುಪ್ಪೆನಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಏನಾದರೂ ಹೊಸ ಗಾಡಿ ಆ ಥರ ಏನಾದರೂ ತೊಗೊಂಡ್ರೆ, ಕಾರಾಗಿರಲಿ ಬೈಕ್ಗಳಾಗಿರಲಿ ಆ ಥರ ಏನಾದರೂ ತೊಗೊಂಡ್ರೆ ಇಲ್ಲೆಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಬರೋಷ್ಟರಲ್ಲಿ ಸುಮಾರು 7:30 ಆಗಿತ್ತು ಅಂತ ಅನಿಸುತ್ತೆ. ಆ ಟೈಮ್ನಲ್ಲಿ ಅವಾಗಲೇ ಸ್ವಲ್ಪ ಪರವಾಗಿಲ್ಲ, ರಶ್ ಅಂತ ಏನೂ ಇರಲಿಲ್ಲ, ಸ್ವಲ್ಪ ಫ್ರೀಯಾಗೇ ಇತ್ತು. ಸ್ವಲ್ಪ ಬಿಲ್ವ ಪತ್ರೆನ ತೊಗೊಂಡ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಅಂತ ಹೋದ್ವಿ. ಇನ್ನು ಬೆಳಗ್ಗೆ ಆದರೆ ಈ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ಅದರಲ್ಲಿ ಸೋಮವಾರ ಆಗಿರೋದ್ರಿಂದ ಇನ್ನೂ ರಶ್ ಜಾಸ್ತಿನೇ ಇರುತ್ತೆ. ಬೆಳಗ್ಗೆ ಅಭಿಷೇಕ ಆ ಥರ ಮಾಡಿಸೋರು ಅಭಿಷೇಕನ ಮಾಡಿಸ್ತಾರೆ, ಮತ್ತು ಪೂಜೆ ಏನಾದರೂ ಮಾಡಿಸೋರು ವಿಶೇಷ ಪೂಜೆಗಳಿಗೆ ಅಲ್ಲೆಲ್ಲ ದುಡ್ಡು ಎಲ್ಲ ಎಷ್ಟೆಷ್ಟು ಅಂತ
ಅಂತ ಬರೆದಿರ್ತಾರೆ. ಆ ಪೂಜೆನೆಲ್ಲ ಮಾಡಿಸ್ಕೋಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಶಿವಂದು ಈ ಮೂರ್ತಿ ಅಂತೂ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಸಾಯಂಕಾಲ ಅಂತ ಟೈಮ್ನಲ್ಲಿ ಫೌಂಟೇನ್ ಥರ ಹಾಕಿರ್ತಾರೆ, ಒಂಥರ ಲೈಟ್ ಫೋಕಸಿಗೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಶಿವರಾತ್ರಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ದೇವಸ್ಥಾನದ ಒಳಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅದು ಹುಣ್ಣಿಮೆ ಬೇರೆ ಇರೋದ್ರಿಂದ ಸತ್ಯನಾರಾಯಣ ಪೂಜೆನೂ ಅಷ್ಟೇ ಮಾಡಿಸ್ತಾ ಇದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಡೈರೆಕ್ಟಾಗಿ ಬಂದಿದ್ದೆ ಅಮ್ಮ ಮನೆಗೆ. ನಾವು ಬಂದು ಫ್ರೆಂಡ್ಸ್ ಹಾಗೆ ಅಲ್ಲಿ ಡ್ರೆಸ್ ಇತ್ತು ಹಾಕೊಳ್ಳೋಕ್ಕೆ, ಆಮೇಲೆ ಹಾಕೊಳ್ಳೋದು ಅಂತ ಕೇಕ್ ಕಟ್ ಮಾಡ್ತೀನಿ ಅಂತ. ಕೇಕ್ ಬಂದಿದೆಯಾ? ಆಯಿತಾ? ಇನ್ನೇನು ಇವಾಗ ಕೇಕ್ ಕಟ್ ಮಾಡಬೇಕು ಅಂತೇಳ್ಬಿಟ್ಟು ಇನ್ನು ಡ್ರೆಸ್ನ ತೊಗೊಂಡು ಬಂದಿದ್ದೆ, ಗಾಡಿನಲ್ಲೇ ಇತ್ತು ಡಿಕ್ಕಿನಲ್ಲಿ. ಇನ್ನು ಈ ಡ್ರೆಸ್ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಕಲರ್ ಸೇಮ್ ಅಂತ ಅನ್ನಿಸ್ತಾ ಇದೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಬಟ್ ಸ್ವಲ್ಪ ಡಿಫ್ರೆಂಟಾಗಿದೆ. ಇವಾಗೆಲ್ಲ ಲೈಟ್ ಕಲರೇ ತೊಗೊತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಅಂತಂದರೆ ಅವಾಗೆಲ್ಲ ಬರೀ ಡಾರ್ಕೇ ತೊಗೊತಾ ಇದ್ದೆ. ನನ್ನ ಹತ್ರ ಎಲ್ಲ ಬಟ್ಟೆಗಳೂ ಅಷ್ಟೇ ಡಾರ್ಕ್ ಇರೋದ್ರಿಂದ ಸ್ವಲ್ಪ ಲೈಟಾಗಿರೋದನ್ನ ತೊಗೊಂಡೆ. ರಾಖಿ ಕಟ್ಟೋಕ್ಕೂ ಅಂತ ಹೇಳ್ಬಿಟ್ಟು ನೋಡಿದ್ರಲ್ವ ಹಾಕ್ಕೊಂಡಿದ್ನಲ್ಲ, ಅದೂ ಹೊಸದು, ಮತ್ತು ಇದೂ ಹೊಸ ಬಟ್ಟೆನ ತೊಗೊಂಡಿದ್ದೆ. ಇನ್ನು ನೋಡ್ಬೋದು, ಇದು ಕೇಕು ಹ್ಯಾಪಿ ಆ್ಯನಿವರ್ಸರಿ ಅಂತ ಬರೆಸ್ಕೊಂಡು ಬಂದಿದ್ದಾರೆ. ಅಮ್ಮಾಸಲ್ಲಿ ಯಾಕೆ ಕೇಕ್ ತರಬೇಕು ಹಂಗೆ ಹಿಂಗೆ ಅಂತೇಳಿ ಅನ್ಕೊತಾ ಇದ್ರು. ಅಂದರೆ ಬ್ಲ್ಯಾಕ್ ಕರೆಂಟು ತಿಂದಿದ್ದೀವಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಕೇಕ್ ತಿಂದಿರ್ತೀವಿ, ಇದು ಯಾವುದೋ ಒಂಥರ ಸ್ಪೆಷಲಾಗಿದೆ ಅಲ್ಲ ಅಂಥೇಳಿ ಈ ಕೇಕ್ನ ತೊಗೊಂಡಿದ್ದಾರೆ. ಇದು ರಸ್ಮಲೈ ಕೇಕು ಅಂತ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೇಮ್ ರಸ್ಮಲೈ ಹೆಂಗೆ ತಿಂತೀವಲ್ವ, ಟೇಸ್ಟ್ ಇರುತ್ತಲ್ವ, ಅದೇ ಟೇಸ್ಟೇ ಇದೆ, ಸಖತ್ತಾಗಿದೆ. ಹಾಗಾಗಿಬಿಟ್ಟು ಇದು ಯಾವಾಗಲೂ ಈ ಥರದ್ದು ಕೇಕು ಯಾವಾಗಲೂ ತಂದಿರಲಿಲ್ಲ, ಯಾರು ಬರ್ತಡೇಗಾಗಿರಲಿ ಮತ್ತು ಆ್ಯನಿವರ್ಸರಿಗಾಗಿರಲಿ ಆ ಥರ ತಂದಿರಲಿಲ್ಲ. ಎಗ್ಲೆಸ್ ಕೇಕ್ನ ತೊಗೊಂಡು ಬಂದಿದ್ದಾರೆ, ನೋಡ್ಬೋದು. ಬಟರ್ ಸ್ಕಾಚ್ ಥರ ಕಮ್ಮಿ ಹಾಕ್ಸ್ಬೇಕು, ಒಂದು ಸ್ವಲ್ಪ ಕಡಿಮೆ ಬಂದ ತಕ್ಷಣ ಸ್ವಲ್ಪ ಕೇಕ್ ನಮ್ಮ ಮದುವೆ ಆಗಿಬಿಟ್ಟು ಇಷ್ಟು ಬೇಗನೆ 17 ವರ್ಷ ತುಂಬಿ 18ನೇ ವರ್ಷನ ಅಂತೇಳಿ ಅನ್ನಿಸ್ತಾಯಿತ್ತು. ಇನ್ನು ನಿನ್ನೆ ಮೊನ್ನೆ ತಾನೇ ಮದುವೆ ಆದಂಗೆ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಎಷ್ಟು ಬೇಗನೆ ದಿನಗಳು ಕಳೀತಾ ಇದ್ದಾವೆ ಅಂತಂದರೆ, ಹಿಂತಿರುಗಿ ನೋಡಿದ್ರೆ ನಮ್ಮ ಮದುವೆ ಆಗಿರೋ ನೆನಪುಗಳೇ ನನಗೆ ಮರೆಯೋಕ್ಕೆ ಸಾಧ್ಯನೇ ಆಗಿಲ್ಲ. ಅಂಥದ್ರಲ್ಲಿ ಇಷ್ಟು ಬೇಗನೆ ಇಷ್ಟು ವರ್ಷ 17 ತುಂಬಿ 18ನೇ ವರ್ಷಕ್ಕೆ ನಮ್ಮದು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಲ್ವ. ಚಿಂಟು ಅದರಲ್ಲೇ ಹೊಡಿ. ಹಿಂಗಿದೆ ಅವ್ರಿಗಂತೇನಿಲ್ಲ, ಎಲ್ಲ ಒಂದೇ. ಅವಳಿಗೆ ಬೇರೆ
ಪಾಪ ಸಾಯಂಕಾಲದಿಂದನೂ ನಮ್ಮ ಅಮ್ಮನಿಗೆ ಹಲ್ಲು ನೋವಾಗ್ಬಿಟ್ಟಿತ್ತು. ಇನ್ನು ತುಂಬ ಅಂದರೆ ತುಂಬ ಪೇನ್ ಆಗ್ತಾಯಿತ್ತು. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಆಗಿದ್ರು. ಇನ್ನು ಕೇಕ್ ಕಟ್ ಮಾಡ್ತಾರೆ ಅಂದಿದ್ದಕ್ಕೆ ಮತ್ತೆ ಎದ್ದು ಬಂದುಬಿಟ್ಟು ಇನ್ನು ಕೇಕ್ನ ಇನ್ನು ನನಗೂ ಮತ್ತು ನಮ್ಮ ಮನೆಯವ್ರಿಗೂ ತಿನ್ನಿಸ್ಬಿಟ್ಟು ಇನ್ನು ನೋಡ್ಬೋದು ತುಂಬಾ ಅಷ್ಟೇ ಹಲ್ಲು ನೋವಾಗ್ಬಿಟ್ಟಿತ್ತು. ಇನ್ನು ಹಲ್ಲು ನೋವು ಬಂದುಬಿಟ್ರೆ ಅಂತೂ ನಿಜವಾಗ್ಲೂ ಏನೂ ತಿನ್ನೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಸೈಲೆಂಟ್ ಆಗ್ಬಿಡ್ತೀವಿ. ಅಮ್ಮನೂ ಅಷ್ಟೇ ಸಾಯಂಕಾಲದಿಂದ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು. ನೋವಿಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದೇ ಸ್ವಲ್ಪ ತಿನ್ನಿಸು ಅಂತ ಹೇಳ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ತಿನ್ನಿಸಿದ್ವಿ. ಇನ್ನು ನಮ್ಮ ಡಿಂಪಿ ಅಂತೂ ಕೇಕು ನೋಡಿಬಿಟ್ಟು ಹೆಂಗೆ ಮಾಡ್ತಾಯಿದ್ದಾಳೆ ಅಂತಂದರೆ ಹಂಗೆ ಬಾಯಿನೇ ಹಾಕಕ್ಕೆ ಬರ್ತಿದ್ದಾಳೆ, ಕೈಯಲ್ಲೆಲ್ಲ ಕಿತ್ಕೊಳಕ್ಕೆ ಬರ್ತಾಯಿದ್ದಾಳೆ. ಇವಾಗ ರುಚಿ ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಏನಾದರೂ ನಾವು ತಿನ್ನುವಾಗ ಇಲ್ಲಾಂದರೆ ನಮ್ಮ ತಮ್ಮ ಏನಾದರೂ ತಿನ್ನುವಾಗ ಯಾರಾದರೂ ತಿಂತಾ ಇರಲಿ ಬಂದುಬಿಟ್ಟು ಫಸ್ಟು ತಟ್ಟೆಗೆ ಕೈ ಹಾಕೋದು, ಇಲ್ಲಾಂದರೆ ಕೈಯಿಂದ ಎಳ್ಕೊಂಡು ತಿನ್ನೋದು, ಆ ಥರ ಎಲ್ಲ ಮಾಡ್ತಾಳೆ ಇವಾಗ. ಇನ್ನು ಫುಲ್ಲು ರುಚಿ ಇನ್ನು ಹತ್ಬಿಟ್ಟಿದೆ ಅವಳಿಗೆ ಚೆನ್ನಾಗಿ. ಖಾರ ಇದ್ರೂ ಪರವಾಗಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದ್ರೂ ತಿನ್ನಬೇಕು ಅಂತ ಅಂತಾಳೆ. ನೀವು ತಿನ್ಸಕ್ಕೆ ನಾವು ಫೋಟೋ ಚಿಂಟು ಅದು ತೆಗೆದ್ಬಿಡು ಅನ್ನ. ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಸಿಂಪಲಾಗಿ ಆ್ಯನಿವರ್ಸರಿ ಇದು ಸೆಲೆಬ್ರೇಷನ್ ಮಾಡಿಕೊಂಡು, ಹಾಗೆ ರಕ್ಷಾಬಂಧನದು ಅಷ್ಟೇ ಸೆಲೆಬ್ರೇಷನ್ ಮಾಡಿಕೊಂಡು ಇನ್ನು ಮನೆಗೆ ಅಂತೇಳಿ ಹೊರಡ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಾಗಲೇ 10:30 ಆಗಿದೆ. ಅಮ್ಮ ಮನೆಗೆ ಹೋಗಿದ್ವಿ. ಇನ್ನು ಅಮ್ಮ ಅಲ್ಲಿಗೆ ಕರೆದಿದ್ರು ಊಟಕ್ಕೆ ಅಂತೇಳ್ಬಿಟ್ಟು ಮಧ್ಯಾಹ್ನ ಅಲ್ಲೇ ಊಟ ರಾಖಿ ಹಬ್ಬ ಬೇರೆ ಇತ್ತಲ್ಲ ಇವತ್ತು. ಹಂಗಾಗಿ ಇನ್ನು ರಾಖಿ ಕಟ್ಟಕ್ಕೆ ಹೋಗ್ತೀವಿ, ಇನ್ನು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ ಫಸ್ಟಿಗೆ ಹೇಳಿದರು. ಹಂಗಾಗಿ ಅಮ್ಮ ಮನೆಯಲ್ಲೇ ಹೋಗ್ಬಿಟ್ಟು ಸಾಯಂಕಾಲ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಮ್ಮ ಮನೆಗೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಈಗ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಟೈಮ್ ಹೋಗಲೇ 10:30 ಆಗಿದೆ. ಇನ್ನೇನು ಇವಾಗ ಮಲ್ಕೋಬೇಕು. ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಇನ್ನೇನಿಲ್ಲ, ಇನ್ನು ಮಲಗೋದಷ್ಟೇ ಇವಾಗ ಕೆಲಸ. ಸ್ವಲ್ಪ ನಮ್ಮ ಲಕ್ಕಿ ಹೊರಗಡೆ ಕರ್ಕೊಂಡು ಹೋಗಬೇಕು. ಕುತ್ಕೊಂಡು ವೇಟ್ ಮಾಡ್ತಾ ಇದ್ದಾಳೆ ಅವಳು. ಇನ್ನು ಬಟ್ಟೆಗಳು ನೋಡಿಬಿಟ್ರೆ ತಲೆ ಸುತ್ತು ಬರುತ್ತೆ. ಮತ್ತು ಬೆಳಗ್ಗೆ ಮಡ್ಚಿಟ್ಟೋಗಿದ್ದೀನಿ ಬಟ್ಟೆನ. ನನ್ನ ಮಗಳಿಗೆ ಹೇಳಿದ್ದೀನಿ ಇಟ್ಕೋ ಅಂತ, ಆದರೂ ಇಟ್ಕೊಂಡಿಲ್ಲ. ಎಲ್ಲ ನಾನೇ ಮಾಡಬೇಕು ಅಂತ. ಇನ್ನು ರೂಮ್ನಲ್ಲಿನೂ ಅಷ್ಟೇ ಎಷ್ಟೊಂದು ಬಟ್ಟೆಗಳಿದ್ದಾವೆ. ಅವನ್ನೆಲ್ಲ ನೋಡಿಬಿಟ್ರೆ ನನಗೆ ತಲೆ ಗಿರ್ರ ಅಂತ ಆಯ್ತು ಹೇಳ್ಬೇಕಂತಂದರೆ. ಏನು ಮಾಡೋಕ್ಕಾಗಲ್ಲ, ಮಡಿಸ್ಲೇಬೇಕಲ್ಲ. ಇನ್ನು ನಿದ್ದೆ ಬೇರೆ ಬರ್ತಾಯಿದೆ. ಇವಾಗ ಬಟ್ಟೆ ಎಲ್ಲ ಲಾಕ್ಸಿ ನಾಳೆ ಬೆಳಿಗ್ಗೆ ಎದ್ಬಿಟ್ಟೆ ಎಲ್ಲ ಕೆಲಸ ಮಾಡೋಕ್ಕಾಗೋದು. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಿದ್ದೆನ ಮಾಡ್ತೀವಿ. ನೋಡ್ಬೋದು ರಕ್ಷಾಬಂಧನದು ರಾಖಿ ಹಬ್ಬಕ್ಕೆ ಕಟ್ಟಿರೋ ಅಂಥದ್ದು ಚೆನ್ನಾಗಿದೆ ಅಲ್ವಾ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್. ಸಿ ಯು ನೆಕ್ಸ್ಟ್ ಲಾಗ್. ಬೈ ಬೈ. ಬಾಯ್.